ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಜೂನ್ 2ನೇ ತಾರೀಕು ಗುರು ಗೋಚಾರ ಬದಲಾವಣೆ ಆಗ್ತಿದೆ. ಗುರು ತನ್ನ ಪಥವನ್ನ ಚಲಾಯಿಸ್ತಾ ಇದ್ದಾನೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಜೊತೆಗೆ ಕಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಹಾಗಾಗಿ ಗುರುವಿನ ಒಂದು ಉಚ್ಚ ಸ್ಥಿತಿ ಅಂದಾಗ ಅವನಿಗೆ ಯಾವುದೇ ಮನೆ ಅಂದ್ರೆ ಅವನ ಸ್ವಂತ ಮನೆ ಇರ್ಬೋದು ಅಥವಾ ಅವನ ಉಚ್ಚ ಸ್ಥಿತಿಯ ಮನೆಗೆ ಹೋದಾಗ ಸಿಕ್ಕಾಪಟ್ಟ ರಿಸಲ್ಟ್ ಗಳನ್ನ ಕೊಡ್ತಾ ಹೋಗ್ತಾನೆ. ಅಂತಹ ಒಂದು ಗುರು ಪ್ರತಿಯೊಂದು ರಾಶಿಗಳ ಮೇಲೂ ಪರಿಣಾಮ ಬೀರ್ತಾ ಇರೋದ್ರಿಂದ ಈ ಕುಂಭ ರಾಶಿಯವರ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದು ನೋಡ್ತಾ ಹೋಗೋಣ. ನೋಡಿ, ಕುಂಭ ರಾಶಿಯವರಿಗೆ ಧನಸ್ಥಾನಾಧಿಪತಿ ಮತ್ತೆ 11ನೇ ಅಧಿಪತಿ ಅಂದ್ರೆ 2ನೇ ಮನೆ ಅಧಿಪತಿ ಧನಕಾರಕನಾಗಿರ್ತಾನೆ. 11ನೇ ಮನೆ ಅಧಿಪತಿ ಲಾಭಕಾರಕನಾಗಿರ್ತಾನೆ. ಅಂತಹ ಲಾಭವನ್ನು ಕೊಡುವಂತವನು 6ನೇ ಮನೆಯಲ್ಲಿ ಕುಳಿತಿದ್ದಾನೆ. 6ನೇ ಮನೆ ಏನ್ ಹೇಳುತ್ತೆ? ರೋಗಸ್ಥಾನ ಹೇಳುತ್ತೆ, ಋಣಸ್ಥಾನ ಹೇಳುತ್ತೆ. ಅಲ್ಲಿಗೆ ಗುರು ಆ ಮನೆಗೆ ಹೋಗಿ ಕುಳಿತಿದ್ದಾನೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ನಿಮ್ ಬರುವಂತಹ ಪ್ರಾಫಿಟ್ ಒಂದ್ ಕಡೆ ಸ್ಟ್ರಕ್ ಆಗ್ತೀರಾ ಅಂದ್ರೂ ಕೂಡ 6ನೇ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ನೋಡ್ಕೋಬೇಕು ಅಂತ ಹೇಳಿದ್ರು ಕೂಡ ಪ್ರಾಫಿಟ್ ಅನ್ನೇ ಜಾಸ್ತಿ ನೋಡ್ತಾ ಹೋಗ್ತೀರಿ. ಯಾಕೆ ಅಂದ್ರೆ ಅಂತಹ ಗುರು ನಿಮ್ಮ 5ನೇ ಮನೆ ನೋಡ್ತಾನೆ. 5ನೇ ಮನೆ ಯಾರ ಮನೆ ನೋಡ್ತಾನೆ? ತನ್ನ ಸ್ವಂತ ಮನೆ. ಶನಿ ಧರ್ಮಕಾರದಲ್ಲಿ ಕುಳಿತಿದ್ದಾನೆ. ಧರ್ಮದ ಮನೆಯಲ್ಲಿ ಶನಿ ಕರ್ಮಕಾರಕನಾಗಿ ಕುಳಿತಿರ್ಬೇಕಾದ್ರೆ ಏನಾಗತ್ತೆ? ಅಂತಹ ಮನೆಯನ್ನೇ ಗುರು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ? ನಿಮ್ಗೆ ಖಂಡಿತ ಪ್ರಾಫಿಟ್ ನ ಕೊಡ್ತಾನೆ. 2ನೇ ಮನೆ ಧನಸ್ಥಾನ, ಹಣ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂತ ಅಂದ್ರೆ ಗುರುವಿನ ದೃಷ್ಟಿ ವೇಸ್ಟ್ ಅಂತ ಹೇಳಿ. ಹಾಗಾಗಿ ಕೊಡ್ತಾನೆ, ಚಿಂತೆ ಬೇಡ. ಕುಂಭರಾಶಿಯವರಿಗೆ ರಾಶಿಯಿಂದ ಅವನಿಗೆ ಫಲಾನುಫಲಗಳು ಹೆಚ್ಚಾಗಿದೆ ಅಂತ ಏನ್ ಹೇಳ್ಬೋದು ಅಂದ್ರೆ ರಾಶಿಯಲ್ಲಿ ಒಂದು ರಾಹು ಇರ್ಬೋದು. ಜೊತೆಗೆ 6ನೇ ಮನೆಯಲ್ಲಿರೋ ಗುರು ಸ್ವಲ್ಪ ಎಫೆಕ್ಟ್ ಗಳನ್ನ ಕಡಿಮೆ ಕೊಟ್ರು 75% ರಿಸಲ್ಟ್ ಒಳ್ಳೆ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ. ಯಾಕೆಂದ್ರೆ ಧನಕಾರಕನಾಗಿ ನೋಡ್ತಾ ಇದ್ದಾನೆ. ಜೊತೆಗೆ 12ನೇ ಮನೆ ವ್ಯಯಸ್ಥಾನವನ್ನ ನೋಡೋದ್ರಿಂದ, ಶಯನ ಸ್ಥಾನ ನೋಡೋದ್ರಿಂದ ನಿಮ್ಗೆ ಏನಾಗುತ್ತೆ? ಒಳ್ಳೆ ನಿದ್ದೆ ಕೊಡ್ತಾನೆ. ಸುಖವಾಗಿ ನಿದ್ದೆ ಮಾಡೋವಂಥದ್ದು. ಶಯನ ಸುಖ ಅಂತ ಅಂದ್ರೆ ಕೆಲವು ನಿದ್ದೆ ಬರೋದು ತುಂಬಾ ಒದ್ದಾಡ್ತಾರೆ. ಕೆಲವು 3 ಗಂಟೆ 4 ಗಂಟೆವರೆಗೂ ಎದ್ದಿರ್ತಾರೆ. ಆಮೇಲೆ ಬೆಳಗಿನ ಜಾವ 1 ಅವರ್ 3 ಅವರ್ ಎದಳುವಂತಹ ಅಥವಾ ಮಲಗಿರುವಂತಹ ಚಾನ್ಸಸ್ ತುಂಬಾ ಉಂಟು. ಅಂತಹ ಸಮಯದಲ್ಲಿ ಹಾಸಿಗೆ ಮೇಲೆ ಹೆಚ್ಚು ಮಲಗುವಂತಹ ಅವಕಾಶ ಗುರು ಕೊಡ್ತಾನೆ. ಯಾಕೆ? ನಿದ್ದೆ ಕೊಡ್ತಾನೆ. ಗುರು ದೃಷ್ಟಿ ಬಿತ್ತು ಅಂದ್ರೆ ನಿದ್ದೆ ಚೆನ್ನಾಗಿ ಮಾಡ್ಲೇಬೇಕು. ಇನ್ನು ಗುರುವಿನ ದೃಷ್ಟಿ ನಿಮಗೆ 10ನೇ ಮನೆಗೆ ಇರೋದ್ರಿಂದ, ಉದ್ಯೋಗ ಸ್ಥಾನಕ್ಕೆ ಇರೋದ್ರಿಂದ ಸೂಪರು. ಮಾಡುವಂತಹ ಕೆಲಸಗಳ ಸಕ್ಸಸ್ ಆಗುವಂಥದ್ದು, ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದು. ಯಾಕಂದ್ರೆ 10th ಹೌಸ್ ದೃಷ್ಟಿ ಉದ್ಯೋಗ ಅಲ್ವಾ, ಕರ್ಮ. ಅಂತಹ ಒಂದು ಧನಸ್ಥಾನದಲ್ಲಿ ಕರ್ಮಕಾರಕ ಶನಿ ಕುಳಿತಿರ್ಬೋದು. ಆದ್ರೆ 10ನೇ ಮನೆಯಲ್ಲಿ ಗುರುದೃಷ್ಟಿ ಬರೋದ್ರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡುವಂಥದ್ದು ಅಥವಾ ಇನ್ನೇನಾದರೂ ಹೊಸ ಉದ್ಯೋಗಗಳನ್ನ ಕಂಡುಹಿಡಿಯುವಂಥದ್ದನ್ನ ಕುಂಭರಾಶಿಯವರು ಮಾಡ್ತಾ ಹೋಗ್ತಾರೆ. ಜೊತೆಗೆ ಕುಂಭರಾಶಿಯವರು ಒಂದು ಏನು ಅಂತಂದ್ರೆ ಹೂಡಿಕೆಗಳಲ್ಲಿ ಅತಿ ಹೆಚ್ಚು ಮಾಡುವಂತ ಪರ್ಸನ್. ನೋಡಿ, ಅವ್ರೊಬ್ಬರೇ ಹೂಡಿಕೆ ಮಾಡೋದು ಕುಂಭ. ಯಾಕಂದ್ರೆ ಪ್ರಾಫಿಟ್ ಹೌಸ್ 11th ಹೌಸ್ ಅಂತ ಏನ್ ಕರಿತೀವಿ, ಬಚಕ್ರದಲ್ಲಿ ಅವ್ರೊಬ್ಬರೇ ಹೂಡಿಕೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸಿಕ್ಕಾಪಟ್ಟೆ ಇನ್ಶೂರೆನ್ಸ್ ಮಾಡ್ತಿರ್ತಾರೆ. ಮಕ್ಕಳಿಗೆ ಮಾತ್ರ ಸಿಕ್ಕಾಪಟ್ಟೆ ಆಸ್ತಿನ ಮಾಡಿರ್ತಾರೆ ಕುಂಭರಾಶಿಯವರು. ತಾನು ಹೆಂಡತಿ ಮಕ್ಕಳು ಅಂತ ಹೇಳಿ ಅತಿ ಹೆಚ್ಚು ಪ್ರೀತಿ ಮಾಡಿ ಅದನ್ನ ಆಸ್ತಿ ಏನಾದ್ರು ಸಂಪಾದನೆ ಮಾಡ್ತಾನೆ ಕುಂಭರಾಶಿಯವರು. ಜೊತೆಗೆ ಕುಂಭರಾಶಿಯವರು ಸಾಲ ಕೊಡೋದಕ್ಕಿಂತ ಹೆಚ್ಚಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಬಿಸ್ನೆಸ್ ಗಳಲ್ಲಿ ತೊಡಗಿಸ್ತಾರೆ ಕುಂಭರಾಶಿಯವರು. ಈ ಒಂದು ಬಿಸ್ನೆಸ್ ಮತ್ತೊಂದು ಬಿಸ್ನೆಸ್, ಬರೀ ಬಿಸ್ನೆಸ್ ಮೈಂಡ್ ಜಾಸ್ತಿ ಇದೆ ಅಂದ್ರೆ ಕುಂಭರಾಶಿಯವರಿಗೆ. ಯಾಕೆ ಅಂತ ಅಂದ್ರೆ ಅವ್ರು ₹1 ಹೂಡಿಕೆ ಮಾಡಿ 10 ರೂಪಾಯಿನ ಸಂಪಾದನೆ ನೋಡುವಂತ ಕುಂಭರಾಶಿಯವರಿಗೆ ಅದೇ ಧನಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇದೆ ಅಂತ ಅಂದ್ರೆ ಸಿಕ್ಕಾಪಟ್ಟ ಲಾಭ ಅಲ್ವಾ. ಅಲ್ಲಿಗೆ ಇವರು ಇನ್ನೆಲ್ಲಿ ಪ್ರಾಫಿಟ್ ಹಾಕಿದ್ರೆ, ಇನ್ನೆಲ್ಲಿ ದುಡ್ಡು ಹಾಕಿದ್ರೆ ಲಾಭವನ್ನ ಮಾಡ್ಬೋದು. ಯಾವ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ಕೈ ಹಿಡಿದ್ರೆ ಅತಿ ಹೆಚ್ಚು ಲಾಭವನ್ನ ನೋಡ್ಬೋದು. ಯಾಕಂದ್ರೆ ಅವ್ರಿಗೆ ₹1 ಹಾಕ್ಬಿಟ್ಟು ₹9 ಲಾಸ್ ಆಯ್ತು, ಏನೋ ಒಂದು ಲಾಸ್ ಆಯ್ತಪ್ಪ, ನಂಗೆ ₹10 ₹9 ಲಾಸ್ ಆಯ್ತು, ಖಂಡಿತ ಅವ್ರು ನಿದ್ದೆನೆ ಮಾಡಲ್ಲ. ಆ ₹9ಗೆ ₹90 ಸಂಪಾದನೆ ಮಾಡೋರ್ಗು ದುಡಿತಾ ಇರ್ತಾರೆ, ಇಲ್ಲ ಕಷ್ಟಪಡ್ತಿರ್ತಾರೆ ಕುಂಭರಾಶಿಯವರು. ಸತತವಾಗಿ ಪರಿಶ್ರಮವಾಗಿ ಪಟ್ಟು ಹಣವನ್ನ ಸಂಪಾದನೆ ಮಾಡಿ ಇನ್ನೊಬ್ರಿಗೆ ಕಷ್ಟ ಅಂತ ಕೊಡೋದು ಹೆಚ್ಚು ಅನ್ನೋದಕ್ಕಿಂತ ಹೆಚ್ಚಾಗಿ ಹೂಡಿಕೆಯಲ್ಲಿ ಹೆಚ್ಚು ಖುಷಿನ ಪಡುವಂತವ್ರು ಕುಂಭರಾಶಿಯವರು. ಜೊತೆಗೆ ಕುಂಭರಾಶಿಯ ಮೇಲೆ ರಾಹು ಇದನ್ನ ಅದೊಂದು ಎಫೆಕ್ಟ್ ಅನ್ನೋದೊಂದು ಬಿಟ್ರೆ ಹೆಲ್ತ್ ಅಲ್ಲಿ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. 6ನೇ ಮನೆ ಗುರು ಹೋಗಿದ್ದಾನೆ. ಡೋಂಟ್ ವರಿ, ನಿಮ್ಮ ರೋಗಸ್ಥಾನ ಋಣಸ್ಥಾನ ಎರಡೂ ಕೂಡ ಬದಲಾಯಿಸ್ತಾ ಹೋಗ್ತಾನೆ. ಲೈಫಲ್ಲಿ ತುಂಬಾ ಚೇಂಜಸ್ ನ ಕೊಡ್ತಾ ಹೋಗ್ತಾನೆ. ಕುಂಭರಾಶಿಯವರಿಗೆ ಗುರುವಿನ ದೃಷ್ಟಿ ಧನಸ್ಥಾನ ಮೇಲೆ ಬಿತ್ತು, 12ನೇ ಮನೇಲಿ ಬಿತ್ತು, 10ನೇ ಮನೇಲಿ ಇದೆ ಅಂತ ಅಂದ್ರೆ ಇನ್ನೇನು ಬೇಕು? ಉದ್ಯೋಗಕ್ಕೆ ಒಂದು ಪ್ರಮೋಷನ್ ಸಿಗ್ತಾ ಹೋಗ್ತದೆ. ನೀವು ಮಾಡುವಂತ ಕೆಲಸ ಕಾರ್ಯಗಳಿಗೆ ಉರಪ್ಪು ಹುಮ್ಮಸ್ಸು ಸಿಗ್ತಾ ಇದೆ. ಮತ್ತಷ್ಟು ಹೊಸ ಕೆಲಸ ಕಾರ್ಯಗಳನ್ನ ಆವಿಷ್ಕಾರ ಮಾಡುವಂತಹ ಒಂದು ಅನುಭವನ ಗುರು ಕೊಡ್ತಾ ಇದ್ದಾನೆ ಅಂತ ಇನ್ನೇನ್ ಹೇಳ್ಬೇಕು? ಖಂಡಿತ ಒಳ್ಳೆದಾಗತ್ತೆ. ಗುರುವಿನ ದೃಷ್ಟಿ, ಗುರುವಿನ ಆಶೀರ್ವಾದ ಪಡ್ಕೊಂಡು ಬನ್ನಿ. ಆಲಂಗುಡಿ ಗುರುವಿನ ದರ್ಶನ ಮಾಡುವಂಥದ್ದು, ಮಂತ್ರಾಲಯ ರಾಘವೇಂದ್ರಗಳನ್ನ ದರ್ಶನ ಮಾಡೋದು, ಶಿರಡಿ ಸಾಯಿಬಾಬಾವನ್ನ ದರ್ಶನ ಮಾಡುವಂಥದ್ದು, ಅಥವಾ ಶೃಂಗೇರಿ ಶಾರದಾಮ ದೇವಸ್ಥಾನದಲ್ಲಿ ಶಂಕರಾಚಾರ್ಯರಿದ್ದಾರೆ, ಅವ್ರನ್ನ ದರ್ಶನ ಮಾಡುವಂಥದ್ದು, ಶ್ರೀಧರ ಸ್ವಾಮೀಜಿಗಳನ್ನ ದರ್ಶನ ಮಾಡುವಂಥದ್ದು, ಇಂಥ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಿ ನಿಮಗೆ ಕುತ್ಕೊಂಡು 10 ನಿಮಿಷ ಪ್ರಾರ್ಥನೆ ಮಾಡ್ತಾ ಬನ್ನಿ. ಇನ್ನಷ್ಟು ಗುರು ಬಲವನ್ನ ಕೊಡ್ತಾ ಹೋಗ್ತಾನೆ. ಇನ್ನಷ್ಟು ಪ್ರಾಫಿಟ್ ನ ಈ ಗುರು ಕೊಡ್ತಾ ಹೋಗ್ತಾನೆ. ಈ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.